14 ವರ್ಷಗಳಾದರೂ ಕೂಡ ಅಭಿಮಾನ್ ಸ್ಟುಡಿಯೋದ ಒಂದು ಅವರ ಸಮಾಧಿಯಂತೆ ಇತ್ಯರ್ಥ ಮಾಡಲಿಕ್ಕೆ ಸರ್ಕಾರ ಎಷ್ಟೇ ಸರ್ಕಾರಗಳು ಬಂದರೂ ಕೂಡ ಮುಖ್ಯಮಂತ್ರಿಗಳು ಬಂದರು, ಒಂದು 5-6 ಜನ ಮುಖ್ಯಮಂತ್ರಿಗಳು ಬಂದರು, ಯಾರು ಅದನ್ನ ಒಂದು ಅವರ ವ್ಯಕ್ತಿತ್ವವನ್ನು ಮಾಡುವಂತಹ ಒಂದು ಕೆಲಸವನ್ನ ಮಾಡಲಿಲ್ಲ. ಇಂತಹ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವಿಷ್ಣುವಿಯವರಿಗೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕಾಗಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಬೇರೆಯವರಿಗೆಲ್ಲ ಮಾಡ್ತಾರೆ, ಬೇರೆಯವರಿಗೆ ಎಲ್ಲ ರೀತಿಯಾದ ಒಂದು ಸಹಕಾರವನ್ನು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ವಿಷ್ಣುವಿಯವ್ರಿಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ದಾರೆ? ಆ ಸ್ಥಳದಲ್ಲಿ ಕೊಟ್ಟಿದ್ದೆ ಸರ್ಕಾರ, ಇಲ್ಲೇ ಮಾಡಬೇಕು ಅಂತ ಸರ್ಕಾರ ಯಡಿಯೂರಪ್ಪನವರೇ ಬಂದು ಸ್ವತಃ ನಿಂತ್ಕೊಂಡು ಎಲ್ಲ ಮಾಡಿದ್ರು. ಅವ್ರು ಮಾಡ್ಬೋದಾಗಿತ್ತು, ಯಾಕೆ ಮಾಡಲ್ಲ? ಇದು ಬಹಳಷ್ಟು ಕುತೂಹಲ ಇವ್ರಿಗೆ. ಇಲ್ಲ ಮೈಸೂರು ಅಂದ್ರು, ಆಮೇಲೆ ಅಲ್ಲಿ ಪಕ್ಕದ ಜಾಗ ಕೊಡ್ತೀವಿ ಅಂದ್ರು. ಯಾಕೆ ಅಲ್ಲಿ ಆ ಜಾಗದಲ್ಲಿ ಯಾಕೆ ಮಾಡಬಾರ್ದು? ಆ ಜಾಗದಲ್ಲಿ ಕೊಡ್ಬೋದಲ್ಲ. ನಾವು ನಿರಂತರವಾಗಿ 8 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ರಾಜುಗೌಡರು ರಾತ್ರಿ ಹಗಲು ಏನಿದೆ ಅದ್ರ ವಿಷಯವಾಗಿ ಇವತ್ತು ಅವ್ರು ನಿದ್ದೆ ಕೂಡ ಮಾಡೋದಿಲ್ಲ, ಹೋರಾಡ್ತಾ ಇದ್ದಾರೆ. ಅವರು ಹೋರಾಟದಿಂದ ಇವತ್ತು ನಮ್ಗೆ 10 ಗುಂಟೆ ಜಮೀನು ಏನಿದೆ ಅದನ್ನ ಅಭಿಮಾನ್ ಸ್ಟುಡಿಯೋದವರು ಬರ್ಕೊಟ್ರು, ಸರ್ಕಾರಕ್ಕೆ ಬರ್ಕೊಟ್ರು. DC ಅವರೇ ಬಂದು ಅದನ್ನೆಲ್ಲ ಸರ್ವೆ ಮಾಡಿ, ಎಲ್ಲ ನಾನು ಹೋಗಿದ್ದೆ, ನಾವೆಲ್ಲ ನಿಂತ್ಕೊಂಡು ಅದನ್ನು ಸರ್ವೆ ಮಾಡಿದ್ರು. ಅವರೇ ಬಂದು ಶಂಕರ್ ಅವರು ಬಂದು ಸರ್ವೆ ಮಾಡಿ ಆ 10 ಗುಂಟೆ ಜಮೀನನ್ನು ಬರ್ಕೊಡ್ತಾರೆ. 10 ಗುಂಟೆ ಜಮೀನನ್ನು ಬರ್ಕೊಟ್ರು ಕೂಡ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಯಾಕೆ ಈ ತರ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅಭಿಮಾನಿಗಳು ಇವತ್ತು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲಿ ಒಂದು ಪೂಜೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡಿ. ಆ ಪೂಜೆ ಮಾಡ್ಲಿಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ನಮ್ಗೆ. ವರ್ಷದಲ್ಲಿ 2 ಸರಿ ಮಾತ್ರ ಪೂಜೆ ಮಾಡ್ಲಿಕ್ಕೂ, ಅದು ನಾವು ಹೋರಾಟದ ಮಾಡಿ ಅದಕ್ಕೆ ನಾವು ಪೂಜೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡುವಂತ ಸ್ಥಿತಿ ನಾವು ಬಂದಿದೆ ಇವತ್ತು. ಹಾಗಾದ್ರೆ ಅಭಿಮಾನಿಗಳು ಒಂಚೂರು ಬೆಲೆನೂ ಕೊಡಬಹುದು, ಯಾಕೆ ಕೊಡೋದಿಲ್ಲ? ಬೇರೆಯವರಿಗೆಲ್ಲ ಮಾಡ್ತಾರೆ, ನಮ್ಗೆ ಯಾಕೆ ಮಾಡೋದಿಲ್ಲ? ಸರ್ಕಾರದಿಂದ ಮಾಡ್ಬೋದಾಗಿತ್ತಲ್ವ? ಕೆಲವರು ಮೈಸೂರಿನಲ್ಲಿ ಸ್ಮಾರಕ ಮಾಡಿದೀವಿ ಅಂತಾರೆ. ನಮಗ್ ಬೇಕಾಗಿದ್ದು ಪುಣ್ಯ ಭೂಮಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಿ ಮಾಡಿರ್ತೀವೋ ಅಲ್ಲಿ ಆಗುವಂತ ಒಂದು ಇದಾಗಬೇಕು. ಅದಕ್ಕೆ ನಿರಂತರವಾದ ಒಂದು ಹೋರಾಟವನ್ನು ಮಾಡ್ತೀವಿ. ಈಗ 18ನೇ ತಾರೀಕು ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ. ಸರ್ಕಾರ ಇನ್ನು ಮುಂದೆ ಯಾರು ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿ ಒಂದು ನಮಗೆ 10 ಗುಂಟೆ ಜಮೀನು ಏನಿದೆ ಅದನ್ನ ಇತ್ಯರ್ಥ ಮಾಡಿಕೊಡ್ಲಿ ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅಭಿಮಾನಿಗಳು ಹೋದ್ಸರಿ ಕೂಡ ಹಾಗೆ ಆಯ್ತು. ನಮ್ಗೆ ಅಲ್ಲಿ ಹುಟ್ಟುಹಬ್ಬನ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ, ಪೊಲೀಸ್ನವ್ರಿಂದ ತೊಂದರೆ ಆಯ್ತು, ಅಭಿಮಾನ ಸ್ಟುಡಿಯೋದ ಮಾಲೀಕರಿಂದ ತೊಂದರೆ ಆಯ್ತು, ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಹಾಗಾದ್ರೆ ನಮ್ಗೆ ಏನು ಇದೇ ಇಲ್ವಾ ಅಲ್ಲಿ? ಯಾಕೆ ಇದು ಮಾಡ್ತಾರೆ ಇವರು? ನಾವು ಯಾರು ವಿರೋಧಿಗಳು ಅಲ್ಲ. ನಮ್ಗೆ ಎಲ್ಲರೂ ಬೇಕು, ನಮ್ಗೆ ಎಲ್ಲ ಬಾಂಧವರು ಬೇಕು, ನಮ್ಗೆ ಯಾರನ್ನೂ ನಾವು ವಿರೋಧ ಮಾಡಿದ್ದಾರೆ. ನಾವು ಕರ್ನಾಟಕದ ಮೂಲೆಯಲ್ಲಿ ಹೋಗಿ ಕಡೆ ವಿಷ್ಣುಜಿಯವರ ಬಗ್ಗೆ ನಾವು ಹೇಳಿ ನಾವು ಪ್ರತಿಯೊಂದು ತಿಳ್ಕೊಂಡು ಬಂದಿದ್ದೀವಿ. ನಾವು ಕಣ್ಣೀರು ಹಾಕ್ತಾರೆ, ವಯಸ್ಸಾದ್ರು ಕೂಡ ಕಣ್ಣೀರು ಹಾಕ್ತಾರೆ. ಆ ಜಾಗದಲ್ಲಿ ಒಂದು ಮಾಡಿ ಅಣ್ಣ ನೀವು ಅಂತ ಹೇಳ್ಬಿಟ್ಟು ರಾಜುಗೌಡರು ನಿರಂತರವಾಗಿ ಆ ಹೋರಾಟವನ್ನು ಮಾಡಿ, ನಾನು ಆಗಿರ್ಬೋದು, ರಾಜುಗೌಡರು ಆಗಿರ್ಬೋದು, ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇವತ್ತು ಕೂಡ ಹೋರಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ. ಮಾಧ್ಯಮ ಮಿತ್ರರು ಇದನ್ನ ನಿರಂತರವಾಗಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊತೇನೆ. ದಯವಿಟ್ಟು ಈ ಕೆಲಸವನ್ನು ನಮಗೆ ನಿಮ್ಮ ಮುಖಾಂತರವಾಗಿ ಮಾಡಿಕೊಡಿ ಅಂತ ಮತ್ತೊಮ್ಮೆ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.